ಆಶಾ ಆಶಾ ಏ ಆಶಾ, ನಾನು ಅರ್ಜೆಂಟ್ ಬೆಳಗಾವಿಗೆ ಹೋಗಬೇಕು. ಬರುವುದು 1 ವಾರ ತಡವಾಗುತ್ತದೆ. ಅದಕ್ಕಾಗಿ ನನ್ನ ಬಟ್ಟೆಗಳನ್ನೆಲ್ಲ ಸುಟ್ಕೇಸ್ಗೆ ತುಂಬಿ ಪ್ಯಾಕ್ ಮಾಡಿ ತಂದುಕೊಡು. ಅಂದ ಹಾಗೆ ಲಿಂಗಜ್ಜ ಏನು ಮಾಡ್ತಾ ಇದ್ದಾನೆ? ಲಿಂಗಜ್ಜ ಈಗ ತಾನೇ ಊಟ ಮಾಡಿ ತೋಟಕ್ಕೆ ಹೋದರು. ಬರೋದು ಸಾಯಂಕಾಲ ಆಗತ್ತೆ ಅಂತ ಹೇಳಿದರು. ಅದಿರಲಿ, ಅಂತ ಮಹತ್ವವಾದ ಕೆಲಸ ಏನಿದೆ? ಆ ವ್ಯವಹಾರನೇ ಅಂತದ್ದು. ಮೊದಲು ಒಂದು ಕಪ್ ಕಾಫಿ ಮಾಡಿಕೊಂಡು ಬಾ, ಹೋಗು. ಸರಿ. ಏನೋ ಬಾರ್ಸಿದ್ರಿ ಈಗ ಬಾರ್ಸ್ರಿ. ಹಲೋ ಸರ್. ಹೌದು ಸರ್, ನಾನು ದಯಾನಂದ ಮಾತನಾಡ್ತಾ ಇರೋದು. ಹೌದು ಸರ್, ನಾನೀಗ ರೆಡಿಯಾಗಿ ಬಸ್ ಸ್ಟಾಪ್ ಹತ್ರ ಬರ್ತಾ ಇದ್ದೀನಿ. ತಾವು ಬಸ್ ಸ್ಟಾಪ್ ಹತ್ರ ಬಂದುಬಿಡಿ. ಓಕೆ, ಥ್ಯಾಂಕ್ಸ್. ಹಾಂ ಆಶಾ, ಬ್ಯಾಗ್ ತೆಗೆದುಕೊಂಡು ಬಾ, ಹೋಗು. ಆಶಾ, ನಾನು ಬರಲಿ? ಸರಿ, ಆದಷ್ಟು ಬೇಗ ಬಂದ್ಬಿಡಿ. ಅದು ಆಶಾ, ಅದೇಗೋ ನಿನ್ನ ಬಿಟ್ಟು ಆಶಾ, ಅಂದು ನೀನುಟ್ಟ ಸೀರೆ ಕಿತ್ತಳಿಯ ಬಣ್ಣ, ಅಂದು ನೀನುಟ್ಟ ಸೀರೆ ಕಿತ್ತಳಿಯ ಬಣ್ಣ, ಆ ರಂಗು ರಂಗಿನ ರವಿಗೆ ಬಲುವರ್ಣ, ಆ ರಂಗು ರಂಗಿನ ರವಿಗೆ ಬಲುವರ್ಣ, ಈ ನಿನ್ನ ಕಂಗಳು ಒಂಬಣ್ಣ, ಈ ನಿನ್ನ ಕಂಗಳು ಒಂಬಣ್ಣ, ಮುಂಗುರುಳು ಬೀಸಿ ಕರೆಯುತ್ತಿದೆ ಎನ್ನ, ಮುಂಗುರುಳು ಬೀಸಿ ಕರೆಯುತ್ತಿದೆ ಎನ್ನ, ಬಂದು ಬಿಗಿದಪ್ಪಿಕೋ ಬಾ ನನ್ನ ಚಿನ್ನ, ಬಂದು ಬಿಗಿದಪ್ಪಿಕೋ ಬಾ ನನ್ನ ಚಿನ್ನ. ಸಾಕು ಸಾಕು, ಈ ನಿಮ್ಮ ಸಾಹಿತ್ಯ ಅತಿ ಆಯಿತು. ಈಗೇನು, ನಾನು ನಿಮ್ಮ ಜೊತೆ ಹಾಡಿನಲ್ಲಿಬೇಕು ಅಷ್ಟೇ ತಾನೇ? ಒಂದೆಯ ಬಾಳಿನ ಬೆಳಕಾಗಿ, ಒಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ಒಂದೆಯ ಬಾಳಿನ ಬೆಳಕಾಗಿ, ಒಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಒಂದು ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ, ಈ ಮೊಗವೇ ಕಾಣೆ ಹೂವಾಯಿತೀಗ, ಜಾಣ ನುಡಿಗಳು ವೀಣೆ ಸ್ವರಗಳು, ಕಾಣೆನು ಪ್ರೇಯಸಿ ನಾನು, ಕಾಣೆನು ಪ್ರೇಯಸಿ ನಾನು. ಲಾ 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 ಲಾ.
ಸರ್ ಸರ್ ನೀವೇನು ಮ್ಯಾನೇಜರ್ ಚಂದ್ರು? ಹೌದು ಆಶಾರಾಣಿಯವರೇ, ಜಮೀನ್ದಾರರು ಮನೆಯಲ್ಲಿಲ್ಲವೇ? ಇಲ್ಲ, ಅವರು ಇದೀಗ ತಾನೇ ಬೆಳಗಾವಿಗೆ ಹೋದ್ರು. ಬರೋದಕ್ಕೆ 1 ವಾರ ತಡ ಆಗುತ್ತೆ ಅಂತ ಹೇಳಿದ್ರು. ಪಾಪ, ಅಲ್ಲಿವರೆಗೆ ತಾವೊಬ್ಬರೇ ಕಾಲಹರಣ ಮಾಡುವುದು ತುಂಬಾ ಕಷ್ಟವಲ್ಲವೇ? ನನಗೆ ಈ ಥರ ಕಷ್ಟ ಮ್ಯಾನೇಜರ್. ನನಗೆ ಈ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಉಣ್ಣಲು ಉಡಲು ತೊಡಲು ಸಾಕಷ್ಟಿದೆ. ಕೆಲಸ ಮಾಡೋದಕ್ಕೆ ಆಳುಗಳಿದ್ದಾರೆ. ಬೇಜಾರಾದರೆ ಸುತ್ತಾಡಿಕೊಂಡು ಬರೋದಕ್ಕೆ ಕಾರುಗಳಿವೆ. ಅಂದಮೇಲೆ ನೀವು ಹೇಳಿದ ಹಾಗೆ ನಾನು ಈ ಮನೆಯಲ್ಲಿ ಆಶಾ ರಾಣಿಯಾಗೇ ಇದ್ದೇನೆ. ತಪ್ಪು ತಿಳಿಯಬೇಡಿ ಆಶಾರಾಣಿಯವರೇ. ರಾಣಿಯ ಜೊತೆ ರಾಜನಿದ್ದರೆ ಮಾತ್ರ ಸುಖ, ಸಂತೋಷ, ನೆಮ್ಮದಿ ದೊರೆಯುವುದು. ನೋಡಿ ಆಶಾದೇವಿಯವರೇ, ತಮ್ಮ ಮುಗ್ಧ ಸ್ವಭಾವವನ್ನು ಕಂಡ ನನ್ನ ಮನ ಮಮ್ಮಲನೆ ಮರಗುತ್ತದೆ. ಅಂದ್ರೆ ತಮ್ಮ ಮಾತಿನ ಅರ್ಥ ನನಗಾಗುತ್ತಿಲ್ಲ. ಈಗ ಅರ್ಥವಾದರೂ ಪ್ರಯೋಜನವಿಲ್ಲ. ಸಮಯ ಸರಿದು ಹೋಗಿದೆ. ನೀವು ದುಡುಕಿ ನಿಮ್ಮ ಬಾಳನ್ನು ನೀವೇ ಹಾಳು ಮಾಡ್ಕೊಂಡು ಬಿಟ್ಟಿರಿ. ಪಾಪ, ಏನೂ ಅರಿಯದ ನಿಮ್ಮ ಮುಗ್ಧ ಸ್ವಭಾವವನ್ನು ಕಂಡು ಸವತಿಯ ಸ್ಥಾನದಲ್ಲಿದ್ದ ಆ ಲತಾ ನಿಮಗೆ ಅನ್ಯಾಯವೆಸಗಬಾರದಾಗಿತ್ತು. ಮ್ಯಾನೇಜರ್, ಏನ್ ಮಾತಾಡ್ತಿದ್ದೀರಾ ನೀವು? ಲತಾ ಲತಾ ನನಗೆ ಅನ್ಯಾಯ ಮಾಡಿದ್ದಾಳೆ. ಬರೀ ಅನ್ಯಾಯವಲ್ಲ, ತನ್ನ ಬುದ್ಧಿವಂತಿಕೆಯ ಬತ್ತಳಿಕೆಯಲ್ಲಿ ಕ್ರೂರಂಬಿಗೆ ನಿಮ್ಮ ಆಹುತಿ ನೀಡಿ ತಾನು ಸುಖದಿ ಲೋಲಾಡುತ್ತಿರುವ ಚತುರ್ಯಮತಿಯವಳು. ನೋಡಿ, ನಿಮ್ಮ ಮಾತಿ ಒಗಟಾಗಿದೆ. ಅದೇನೇ ಇದ್ರೂ ಬಿಡಿಸಿ ಹೇಳಿ. ಇದ್ದ ವಿಷಯ ಇದ್ದಾಗೆ ಹೇಳಿದರೆ ನಾಳೆ ನಾನು ನೌಕರಿ ಕಳೆದುಕೊಳ್ಳಬೇಕಾಗುತ್ತದೆ. ಒಟ್ಟಾರೆ ಆ ದೇವರು ನಿಮಗೆ ಅನ್ಯಾಯ ಮಾಡಿದ್ದಾನೆ. ಹೋಗ್ಲಿ ಬಿಡಿ. ಕದ್ದು ಕಾಮನಾಟವಾಡುವವರ ಕತೆ ನಿಮ್ಮ ಮುಂದೆ ಹೇಳಿ ನಿಮ್ಮ ಮನವನ್ನೇಕೆ ಹದಗೆಡಿಸಬೇಕು? ನಾನಿನ್ನು ಬರುತ್ತೇನೆ. ನಿಂತ್ಕೊಳ್ಳಿ. ಇದ್ದ ವಿಷಯವನ್ನ ಇದ್ದ ಹಾಗೆ ಹೇಳದೆ ಹೋದ್ರೆ ನಿಮಗೆ ನನ್ನ ಮೇಲೆ ಆಣೆಯಾಗಿದೆ. ನಾನೇನೂ ಹೇಳುತ್ತೇನೆ. ನಾಳೆ ತಮ್ಮ ಪತಿ ದಯಾನಂದನಿಂದ ನಮಗೆ ತೊಂದರೆಯಾದರೆ ಈ ಮನೆಯಲ್ಲಿ ಯಾರಿಂದಲೂ ನಿಮಗೆ ತೊಂದರೆಯಾಗದಂತೆ ನೋಡಿಕೊಳ್ಳೋ ಹೊಣೆ ನನಗೆ ಸೇರಿದ್ದು. ಇದು ನನ್ನ ಪ್ರಾಮಿಸ್. ಕೈ ಮೇಲೆ ಕೈ ಹಾಕಿದವರನ್ನು ನಾನೆಂದಿಗೂ ಕೈ ಬಿಟ್ಟಿಲ್ಲ. ಈಗ ತಮ್ಮ ಮೇಲೆ ನನಗೆ ನಂಬಿಕೆ ಹುಟ್ಟಿತು. ಇದ್ದ ವಿಷಯ ಇದ್ದಾಗೆ ಹೇಳುತ್ತೇನೆ, ಆದರೆ ವಿಷಯ ಗುಪ್ತವಾಗಿರಬೇಕು. ನೋಡಿ ಆಶಾರಾಣಿಯವರೇ, ನಿಮ್ಮ ಪ್ರೀತಿಯ ಗೆಳತಿ ಲತಾ, ನಿಮ್ಮ ಪತಿ ದಯಾನಂದ ಇಬ್ಬರು ಕಾಲೇಜು ಕಲಿಯುವಾಗಲೇ ಪರಸ್ಪರ ಪ್ರೇಮಿಗಳು. ಸುಮಾರು 2-3 ವರ್ಷಗಳಿಂದ ಅವರ ಸರಸ ಸಲ್ಲಾಪ ನಿರಂತರವಾಗಿಯೇ ಸಾಗಿದೆ. ನಿಮ್ಮ ತಂದೆಯವರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಿನ್ನನ್ನು ದಯಾನಂದನ ಸತಿಯ ಸ್ಥಾನದಲ್ಲಿ ಕೂಡಿಸಿ ತಾನು ಮನ ಬಂದಂತೆ ಚೆಲ್ಲಾಟವಾಡುತ್ತಿದ್ದಾಳೆ ಆ ದ್ರೋಹಿ ಲತಾ. ನೀವು ಹೆಸರಿಗೆ ಮಾತ್ರ ಹೆಂಡತಿ, ಸುಖವೆನ್ನುವುದೇನಿದ್ದರೂ ಅವಳ ಪಾಲಿಗೆ ಮೀಸಲು. ಮ್ಯಾನೇಜರ್, ಈ ಮಾತು ಸತ್ಯವೇ? ಸುಳ್ಳು ಹೇಳಿ ನಾನೇನು ಸಾಧಿಸಬೇಕಾಗಿದೆ? ಪಾಪ, ಯೌವನ ಸಿರಿಯಿಂದ ತುಂಬಿ ತುಳುಕುವ ತರುಣೆ ತಾವು ಮನೆಯಲ್ಲಿರುವಾಗ ತಮಗೇ ವಂಚನೆಗೈದು. ಅವಳೊಡನೆ ಚಕ್ಕಂದ ವಾಡಲು ಬೆಳಗಾವಿಗೆ ಹೊರಟಿರುವರಲ್ಲ ಆ ರಸಿಕನಾದ ನಿನ್ನ ಪತಿ. ಅವನಿಗೆಂಥ ಮೂರ್ಖನೆನ್ನಬೇಕು ನನಗೆ ತಿಳಿಯದಾಗಿದೆ. ಹೋಗ್ಲಿ ಬಿಡಿ. ಅಂತೂ ಇದ್ದ ವಿಷಯವನ್ನ ಇದ್ದ ಹಾಗೆ ಹೇಳಿ ನನಗೆ ಉಪಕಾರವನ್ನೇ ಮಾಡಿದ್ದೀರಿ.
ಅವರು ತಮ್ಮ ಸಂತೋಷಕ್ಕಾಗಿ ತಮ್ಮದೇ ಆದ ದಾರಿಯನ್ನು ಕಂಡುಕೊಂಡಿರುವಾಗ ನಾನು ನನ್ನ ಸಂತೋಷಕ್ಕಾಗಿ ನನ್ನದೇ ಆದ ದಾರಿಯನ್ನು ಕಂಡುಕೊಂಡ್ರಾಯ್ತು. ಛೇ ದುಡುಕಬೇಡಿ. ಆವೇಶದಲ್ಲಿ ಅಪಕೀರ್ತಿಗೆ ಒಳಗಾಗಿ ಅಪಚಾರಕ್ಕೆ ಗುರಿಯಾಗುವುದು ಒಳ್ಳೆಯದಲ್ಲ ಅಂತ ನನ್ನ ಮಾತು. ಯಾಕೆ ಮ್ಯಾನೇಜರ್? ನಾನು ಹರಿಯದ ಹೆಣ್ಣಲ್ವೇ? ನನ್ನಲ್ಲೂ ಆಸೆ ಆಕಾಂಕ್ಷೆಗಳು ಇರೋದಿಲ್ವೇ? ಇಲ್ಲ ಅಂದವರ್ಯಾರು? ಅವರು ತಮ್ಮ ಸುಖ ಸಂತೋಷಕ್ಕಾಗಿ ಮಾಡಿಕೊಂಡ ಹೆಂಡತಿಯನ್ನ ಬಿಟ್ಟು ಪರಸ್ತ್ರೀಯ ಜೊತೆ ಚಕ್ಕಂದ ಆಡ್ತಾ ಇರಬೇಕಾದ್ರೆ ನಾನು ನನ್ನ ಸುಖ ಸಂತೋಷಕ್ಕಾಗಿ ಪರಪುರುಷನ ಸಂಬಂಧವನ್ನು ಬೆಳೆಸಿದರೆ ಅಸಂಬದ್ಧವೇ? ಅಸಂಬದ್ಧವೇನೂ ಅಲ್ಲ. ಆದರೆ ಈ ಹಾಳಾದ ಸಮಾಜ ನಿನಗೆ ಹಾದರಿ ಎನ್ನುತ್ತದೆ. ಅನ್ನದೇ ಏನು ಮಾಡುತ್ತೆ ಈ ಹಾಳು ಸಮಾಜ? ಗಂಡು ದಾರಿ ತಪ್ಪಿದರೆ ಶೀಲವಂತ ಅಂತ ಕರೆಯೋ ಇದೇ ಸಮಾಜ ಹೆಣ್ಣು ಸ್ವಲ್ಪ ಎಡವಿದ್ರೆ ಸಾಕು ಕೇಕೆ ಹಾಕಿ ಕೈ ತಟ್ಟಿನಾಗುತ್ತೆ ಅಂದಾಗ ಈ ಹಾಳು ಸಮಾಜದ ಗೊಡವೆ ನನಗೀಗ ಬೇಕಾಗಿಲ್ಲ. ಮಿಸ್ಟರ್ ಚಂದ್ರು, ನೀವೀಗ ಸ್ವಲ್ಪ ಧೈರ್ಯ ತಾಳಿ ನನ್ನೊಂದಿಗೆ ಸಹಕರಿಸಿದರೆ. ತಮ್ಮ ಮಾತು ಅರ್ಥವಾಯಿತು. ಆದರೆ ನಾನಿನ್ನೂ ಮದುವೆಯಾಗದ ನವಯುವಕ. ಅದಕ್ಕಾಗಿ ಅಲ್ವೇ ನಾನು ನಿಮ್ಮ ಮೇಲೆ ಮನಸ್ಸು ಮಾಡಿದ್ದು. ಒಪ್ಪಿದ್ದೆ ಆದರೆ ಈ ನನ್ನ ಸರ್ವ ಸಂಪತ್ತಿನಲ್ಲಿ ಅರ್ಧ ಪಾಲು ನಿಮ್ಮದಾಗುವಂತೆ ಮಾಡುವೆ. ದೇವಿ ಪ್ರತ್ಯಕ್ಷಳಾಗಿ ವರ ನೀಡಲು ಸಿದ್ಧಳಾದಾಗ ಈ ಭಕ್ತ ಬೇಡ ಎನ್ನುವನೇ. ಇಂದಿನಿಂದ ನಾನು ನಿಮ್ಮವನು. ಈ ಆಷಾಢ ಬಾಳ ಬಾಂಧಳದಿ ಉದಯಿಸಿರೋ ಚಂದಿರ ನೀವು. ಹಾಗಾದರೆ ನಾನೀಗ ಪ್ರೇಯಸಿ ಆಶಾರಾಣಿ ಎಂದು ಬರಸೆಳೆದು ಬಿಗಿದಪ್ಪಿ ನಿರ್ಭಯವಾಗಿ. ಭಾಷಾ ಬಾ, ಯಾರ ಹಂಗಿಲ್ಲದೆ ಆಕಾಶ ತುಂಬಿಸುವ ಪ್ರೇಮದ ಹಕ್ಕಿಗಳಾಗಿ ಹೇ 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 ಹಾ 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 ಹೇ 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 रघुवर्मना श्यामल श्यामल श्यामले इधर गिरदा मेनके 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 रघुवर्मना इधर गिरदा मेनके 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 ನನ್ನ ಮನದ ದೇವತೆ ನನ್ನ ಮನದ ದೇವತೆ ನನ್ನ ಮನದ ದೇವತೆ ನನ್ನ ಮನದ ದೇವತೆ ತಲ್ಲಣ 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 ಇದು ಪ್ರೇಮಾಯಣ ಹೇ ಹೇ ಇದು ಪ್ರೇಮಾಯಣ ಇದು ಪ್ರೇಮಾಯಣ ಇದು ಪ್ರೇಮಾಯಣ ರಘುವರ್ಮನ श्यामल श्यामल श्यामले
ಶಿವ ಎಂಥ ಹೀನ ದೃಶ್ಯ ಕಂಡಿನಲ್ಲ ನಾನು. ದೇವ ಮಂದಿರದಲ್ಲಿ ಕಾಮ ಪಿಶಾಚಿಗಳ ಕುಣಿತ. ಅಯ್ಯೋ ದೇವರೇ, ಯಾಕಪ್ಪ ನಮ್ಮ ಧನಿ ದಯಾನಂದರಿಗೆ ಇಂತಹ ಸ್ಥಿತಿ ತಂದೊಡ್ಡಿದೆ. ಈ ಕಲಿಕಾಲದಲ್ಲಿ ಯಾರನ್ನು ನಂಬಬೇಕೋ ತಿಳಿಯದಾಯಿತು. ಆತ್ಮೀಯ ಮಿತ್ರನೆಂದು ಆಶ್ರಯ ನೀಡಿದಕ್ಕೆ ತಕ್ಕ ಪಾಠ ಕಲಿಸಿದ ವಂಚಕ ಚಂದ್ರು. ಆ ಮಹಾತಾಯಿಗಾದ್ರೂ ತಿಳಿಬಾರ್ದು. ಈಗೇನ್ ಮಾಡೋದು? ಈ ವಿಷಯ ನಮ್ಮ ಧನಿಗೆ ಗೊತ್ತಾದ್ರೆ ಛೇ ಬೇಡ. ನಾನೇ ನಿಂತು ಮಗಳಂತಿರುವ ಆಶಾದೇವಿಯ ಬಾಳನ್ನು ಬಲಿ ಕೊಡುವುದು ಒಳ್ಳೆಯದಲ್ಲ. ಈ ವಿಷಯವನ್ನು ಗುಪ್ತವಾಗಿಟ್ಟು ಆಶಳಿಗೆ ತಿಳಿ ಹೇಳಿ ಸರಿಪಡಿಸಬೇಕು. ಹೌದು, ಹಾಗೆ ಮಾಡಿದರೆ ಮಾತ್ರ ನಂದನ ವನದಂತಿರುವ ಮನೆ ನಂದನ ವನವಾಗಿ, ಇಲ್ಲವಾದರೆ ಮಸಣ ದೃಶ್ಯವಾಗುವುದರಲ್ಲಿ ಸಂದೇಹವೇ ಇಲ್ಲ. ಹೌದು, ಇದನ್ನು ಗುಪ್ತವಾಗಿಟ್ಟು ಧನಿಯ ಮರ್ಯಾದೆ ಕಾಪಾಡಲೇಬೇಕು. ಪಾಪದ ಫಲವೇ ದುಃಖ, ಪುಣ್ಯದ ಫಲ. ಚಂದ್ರು, ನೋಡಿದ್ರ ಎಷ್ಟೊಂದು ಸುಂದರವಾಗಿದೆ ಈ ಪ್ರಕೃತಿ ಮಾತೆಯ ಒಡಲು, ಅಷ್ಟೇ ರಮ್ಯವಾಗಿದೆ ಈ ನಿಸರ್ಗದ ಮಡಿಲು. ಮತ್ತೆ ಆಶಾ, ಹಸಿರು ಸೂಸುವ ಹೊಲಗದ್ದೆ, ಅಚ್ಚ ಹಸಿರಿನ ವರರಾಶಿ, ಮೆಲ್ಲನೆ ಸೂಸಿ ಬರುವ ತಂಗಾಳಿಗೆ ತೇಲಿ ಬರುವ ಸುಮಗಳ ಸುವಾಸನೆ, ನಿರ್ಭೀತಿಯಿಂದ ಹಾರಾಡುವ ಹಕ್ಕಿಗಳು, ಕೋಮಲ ಹುಲ್ಲಿನ ಕಂಪಾದ ವಾಸನೆ, ಕಡುಗೆಂಪು ಹರಣದ ಹೂವುಗಳು, ಬಳುಕುವ ಬಳ್ಳಿಗಳು, ತಲೆಯ ಮೇಲೆ ತೇಲಾಡುವ ಆ ಮೋಡಗಳ ಸೆರಗಿನ ಮರೆಯಲ್ಲಿ ಹುಡುಗಾಟವಾಡುವ ಆ ದಿನಕರ. ಆಶಾ, ಇವೆಲ್ಲವನ್ನು ನೋಡುತ್ತಿದ್ದರೆ ನನ್ನ ಮನ ಕೆರಳಿ ನರ್ತಿಸುತ್ತದೆ. ಶುಭ್ರ ನಿಶುಭ್ರವಾದ ನೀಲಾಕಾಶದಡಿಯಲ್ಲಿ ಬೀಸುವ ಬೆಚ್ಚನೆಯ ಹಿತಕರ ಗಾಳಿ, ನಮ್ಮಿ ಚಿತ್ತ ಸೂರ್ಯಗೊಳ್ಳುವ ರಮ್ಯ ವಾತಾವರಣ ಈ ತಾಣ. ಅಂತೂ ರಸಿಕತೆಯ ಜೊತೆಗೆ ಸಾಹಿತ್ಯವು ಮನೆ ಮಾಡಿದೆ ಅನ್ನಿ. ಚಂದ್ರು, ಈ ನನ್ನ ಹರೆಯದ ಭಾವನೆಗಳು ವರ್ಣರಂಜಿತ ಚಿಟ್ಟೆಗಳಾಗಿ ಆಕಾಶದಲ್ಲಿ ಹಾರಾಡುವಾಗ ಅದನ್ನು ಕೈಚಾಚಿ ಕರೆದಿರೋ ಈ ನಿಮ್ಮ ಹೃದಯ ಸಿರಿವಂತಿಕೆಗೆ ನನ್ನ 100 ವಂದನೆಗಳು. ಅಂತ ಮಾತೇಕೆ ಆಶಾ? ಮೊಟ್ಟ ಮೊದಲ ಅಚ್ಚಾರ್ಯ ಕಂಡ ಹೊಸ ಬೆಚ್ಚನೆಯ ತರುಣನಂತೆ, ಕುಡಿಮೀಶೆಯ ಒಡೆಯದಂತೆ, 1000 ಅಶ್ವಗಳ ಅಧಿಪತಿಯಂತೆ ನಿನ್ನನ್ನು ಕಂಡೊಡನೆ ನನ್ನನ್ನು ನಾನೇ ಮರೆತಿದ್ದೆ. ಉಲ್ಲಾಸಿತನಾಗಿದ್ದೆ, ಉನ್ಮಾದ ಮತ್ತಲಾಗಿ ಪ್ರೇಮಾಮೃತದ ಬಿಂದಿಗೆಯನ್ನು ಘಟಘಟನೆ ಕುಡಿದು ಬರಿದು ಮಾಡುವಷ್ಟು ಮತ್ತಾಗಿದ್ದೆ. ಗೊತ್ತೇ ಆಶಾರಾಣಿ? ಚಂದ್ರು, ಅದೊಂದು ಸುಂದರವಾದ ದಿನ, ಮನಸ್ಸಿಗೆ ಕಚ್ಚಗಳು ಇಟ್ಟು ಮುದಗೊಳಿಸುವ ದಿನ, ಹೃದಯಗಳೆರಡು ಅರಳುವ ದಿನ. ಆ ದಿನ ನೀವು ಸುಂದರ ಮನ್ಮಥನ ರೂಪ ತಾಳಿ ಈ ನನ್ನ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿದ್ರಿ. ನಾನೆಷ್ಟೇ ಮನಸ್ಸೋಲಬಾರದು ಅಂತ ಪ್ರಯತ್ನ ಪಟ್ಟರು ನನ್ನಿಂದ ಅದು ಅಸಾಧ್ಯವಾಯಿತು. ಆಕರ್ಷಣೆ ಅಂತದ್ದು ಆಶಾ. ಹೃದಯದ ಹಂದರದಲ್ಲಿ ಒಲವಿನ ನವಿಲು ಗರಿಗೆದರಿ ನರ್ತಿಸಲು ಮತ್ತೇರಿದ ಮಧುರಿಯಂತೆ, ಪರಿಸರ ಕಣ್ಣುಗಳಲ್ಲಿ ತೂರಿ ದೇಹದ ಉದ್ದಗಲದ ನರನಾಡಿಗಳಲ್ಲಿ ಹರಿದಾಡಿದ ಅವ್ಯಕ್ತ ಅವರ್ಣದ ಆನಂದದ ಅವರ್ಣನೆಯೇ ಅನಿಸಿಕೆಗಳೆಲ್ಲ ಮಾರ್ಧನೆಗೊಂಡಿತು. ನೂರ್ಧನೆಯಾಗಿ ನಿನ್ನುಸಿರಿನಿಂದ ಪಸರಿಸಿದ ಮನದ ಮಾದಕತೆಯನ್ನು ಹಸಿರುಗೊಳಿಸುವ ರೋಮಾಂಚನೆ ನನಗಾಗುತ್ತದೆ ಆಶಾ. ಚಂದ್ರು, ಅದೇನೋ ಗೊತ್ತಿಲ್ಲ, ಪುಟ್ಟಿದೆದ್ದ ಹಸಿರು ವನರಾಶಿ ಕೋಗಿಲೆ ದನಿಗಾಗಿ ಕಾಯ್ದಂತೆ ಈ ನನ್ನ ಹಸಿವು ಕೂಡ ತೀಕ್ಷ್ಣಗೊಂಡಿತ್ತು. ಅಂತೆಯೇ ಮನದ ಗಿಳಿ ಮಾವಿಗಾಗಿ ಚಡಪಡಿಸಿತು, ಬರಿದ ಹೂವು ದುಂಬಿಗಾಗಿ ಪರಿತಪಿಸಿತು.
ಮಾತು ಮೌನವಾಯಿತು. ಮೌನ ಪ್ರೇಮಿಗಳಿರುವರನ್ನು ಬಂಧಿಸಿತು ಅಲ್ಲವೇ ಆಶಾ? ಹೋಗಲಿ ಬಿಡು, ಏನಾದರೂ ಹೊಸ ವಿಷಯ ಮಾತನಾಡೋಣ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ ಮೇಲೆ ಮಾತನಾಡುವುದಕ್ಕೆ ಅಲ್ಲಿ ಏನೂ ಉಳಿಯುವುದಿಲ್ಲ ಡಿಯರ್. ನೀನೆನ್ನುವುದೇನು ನಿಜ. ಭಾವ ಜೀವಗೊಂಡಾಗ ಭಾಷೆ ಶವಗೊಂಡು ಮಾತಿನ ಸಾಮ್ರಾಜ್ಯದ ಮೇಲೆ ಮೌನದ ಸಿಂಹಾಸನ. ಆ ಸಾಮ್ರಾಜ್ಯದಲ್ಲಿ ಮೌನದ್ದೇ ಶಾಸನ. ಆದರೂ ಆ ಸಿಂಹಾಸನದ ರಾಜ ರಾಣಿಯರು ನಿಜ. ಆ ಸಿಂಹಾಸನದ ಅಡಿಗಲ್ಲನ್ನು ಭದ್ರಪಡಿಸಿಕೊಳ್ಳಬೇಕಾಗಿರೋದು ಈಗ ನಿಮ್ಮ ಮುಂದಿರುವ ಕಾರ್ಯ. ಆಶಾ, ನೀ ಗಟ್ಟಿ ಮನಸ್ಸು ಮಾಡಿ ದಿಟ್ಟತನ ತೋರಿದರೆ ಕ್ಷಣಾರ್ಧದಲ್ಲಿ ಸಿಂಹಾಸನವಷ್ಟೇ ಏಕೆ, ಅಂತಃಪುರವೇ ನಮ್ಮದು. ಕೊಟ್ಟ ಭಾಷೆ ಇಟ್ಟ ಮನಸ್ಸನ್ನ ಯಾವತ್ತೂ ಬದಲಿಸೋದಿಲ್ಲ ಈ ಆಶಾ. ನೀವೀಗ ನಿಶ್ಚಿಂತೆಯಿಂದ ಮುಂದಿನ ಕಾರ್ಯಕ್ಕೆ ಅಣಿಯಾಗಿರಿ. ಅನಿಶ್ಚಿತತೆಯು ಆತಂಕಗೊಂಡು ನಿರಾತಂಕದ ನೆಮ್ಮದಿ ಮೂಡಿತು. ಸುತ್ತಲಿನ ಜಗವೆಲ್ಲ ವರ್ಣಮಯವಾಗಿ ಸುವರ್ಣದ ಸೌಂದರ್ಯದ ಸುವರ್ಣ ಅಭಿಷೇಕದಿಂದ ತೊಯ್ದು ಒದ್ದೆಯಾದಂತೆ ಸುಗಂಧ ಸೂಸಿ ನಿಂತಂತೆ, ಸಿರಿಯ ಹೊನ್ನ ಕಿರಟ ಹೊತ್ತಂತೆ ಕಣ್ಮುಂದೆ ಕಂಗೊಳಿಸುವ ಮೈ ಮನಗಳೆರಡು ಪುಳಕಗೊಂಡವು ಈ ನಿನ್ನ ನಲುನುಡಿಯ ಕೇಳಿ. ನೋಡಿ ಡಿಯರ್, ಜೀವನವಿಡೀ ಬಾಲ್ಯದಿಂದಲೂ ಗೋಳಿನಲ್ಲಿ ಸಾಗಿದ ಈ ನನ್ನ ಬಾಳಿನ ಮೇಲೆ ಆ ವಿಧಿ ಮತ್ತೆ ತನ್ನ ವಕ್ರದೃಷ್ಟಿಯನ್ನು ಬೀರಿ ನನ್ನನ್ನು ತ್ರಿಕೋನದಲ್ಲಿ ತಂದು ನಿಲ್ಲಿಸಿತ್ತು. ಆದರೆ ದೈವವಶಾತ್ ನೀವು ಬಂದು ಎಲ್ಲ ವಿಷಯವನ್ನು ತಿಳಿಸಿ ನನಗೆ ದೇವರಂತೆ ನೆರವಾದ್ರಿ. ಜೀವನವಿಡೀ ಕಷ್ಟಗಳನ್ನೇ ಉಂಡು ಕಣ್ಣೀರಲ್ಲೇ ಕೈ ತೊಳೆದು ಬೆಂದ ಬದುಕಿನ ಬೂದಿಯ ಮೇಲೆ ಕುಳಿತ ತಮ್ಮಂತ ಸೌಹೃದಯದವರಿಗೆ ಸುಮಾರ್ಗ ತೋರಿಸುವುದೇ ನನ್ನ ಧ್ಯೇಯ. ಪ್ರಿಯ ಆಶಾ, ನಿನ್ನ ಜೀವನದ ಉಸಿರನ್ನು ಇನ್ನೂ ಇನ್ನೂ ಹತ್ತ ಹಸಿರುಗೊಳಿಸುವ ಆಶೆ ಈ ಚಂದ್ರಕಾಂತನಿಗೆ. ನೋಡಿ ಡಿಯರ್, ಈ ಸಮಯದಲ್ಲಿ ನೀವೇನಾದರೂ ಬರ್ದಿ ಹೋಗಿದ್ರೆ ನೀರಿನಲ್ಲಿ ಬಿದ್ದ ಸುಣ್ಣದ ಕಲ್ಲಿನಂತೆ, ನೀರಿನಿಂದ ಆಚೆ ಬಿದ್ದ ಮೀನಿನಂತೆ ಚಡಪಡಿಸುತ್ತಿತ್ತು ಈ ನಿನ್ನ ಜೀವ. ಎಲ್ಲದಕ್ಕೂ ದೇವರಿದ್ದಾರೆ. ಡೋಂಟ್ ವೆರಿ ಆಶಾ. ಸುಂದರ ಕನಸುಗಳ ಮಧುರ ಜೇನ ಹನಿಯಾಗಿ ಜಿನುಗಿ ಹೊಳೆಯಾಗಿ ಹರಿಯುವ ಸಾಗರವಾಗಿ ಭೋರ್ಗರಿಯುವ ಮಾಧುರ್ಯದ ಮಚ್ಚ ಕನ್ಯಕೆಯಾಗಿ ಹಸಿರು ಮುಕ್ಕಳಿಸುವ ಮರದಡಿಯಲ್ಲಿ ಕುಳಿತು ಮೊಗಮಲ್ಲು ನಾಚಿಸುವಂತೆ ಮೃದು ಹುಲ್ಲಿನ ಮೇಲ್ವರೆಗೆ ಪ್ರಿಯತಮೆಯಾದ ನೀನು ನನ್ನ ಹಗಲುಗನಸೆಂದು ಭಾವಿಸಿದ್ದೆ. ಆದರಿಂದು ನನ್ನ ಕನಸು ನನಸಾಯಿತು ನಿನ್ನ ಸಿರಿಯೌವನದ ಮಡಿಲಲ್ಲಿ. ಹೌದು ಡಿಯರ್, ಶುಭ್ರವಾದ ಸರೋವರದ ಮೇಲೆ ಹುಣ್ಣಿಮೆ ಬೆಳದಿಂಗಳ ಚಂದ್ರನ ಬೆಳಕನ್ನು ಕಾಣೋದಕ್ಕೆ ಕನಸನ್ನ ಕಂಡು ಕೊನೆಗೆ ಆ ಸರೋವರದ ಆಳದಲ್ಲಿ ನಾನೇ ಇಲ್ಲಿ ಮುಳುಗಿ ಹೋಗುತ್ತೇನೆ ಅಂತ ಭಾಸವಾಗಿತ್ತು. ಛೆ, ಹಾಗಾಗಲು ನಾನು ಎಂದಿಗೂ ಬಿಡಲಾರೆ. ಆ ಸರೋವರದ ಮೇಲೆ ಕುಳಿತು ನಗುನಗುತ್ತಾ ಕುಳಿತಿರಬೇಕು ಈ ಕೆಂಗುಲಾಬಿ. ಈ ಕೆಂಗುಲಾಬಿಯನ್ನು ಅರಳಿಸಿ ನಗಿಸುವುದು, ನಗಿಸಿ ಬಾಡಿಸುವುದು ಎರಡೂ ನಿಮ್ಮನ್ನೇ ಸೇರಿದೆ. ಬೇಸಿಗೆಯ ಸುಡು ಬಿಸಿಲಿಗೆ ಬಾಡದಂತೆ, ಭೋರ್ಗರೆದು ಸುರಿಯುವ ಮಳೆಗೆ ನಲುಗಿ ನಡಗದಂತೆ ನನ್ನ ನೆರಳಿನಾಶ್ರಯದಲ್ಲಿ ಕೈ ಹಿಡಿದು ಮುನ್ನಡೆಸುವೆ. ಆಯ್ತೆ? ನೀವು ಹೇಳೋದೇನೋ ಸರಿ, ಆದರೆ ನಾನೀಗ ಗಂಡನಿದ್ದ ಗರತಿ. ಅದೆಷ್ಟು ದಿನ ಅಂತ ಕದ್ದು ಕಾಮದಾಟ ಮಾಡೋದಕ್ಕೆ ಸಾಧ್ಯ, ನೀವೇ ಹೇಳಿ. ಆಶಾ, ನೀನು ಸ್ವಲ್ಪ ಮನಸ್ಸು ಕಲ್ಲು ಮಾಡಿದರೆ ನಮಗಾವ ಕಷ್ಟಗಳು ಸಂಭವಿಸಲಾರವು. ಹೇಳಿ, ಅದೇನೇ ಇದ್ದರೂ ಹೇಳಿ. ಸುಖ ಪಡಬೇಕು, ಸ್ವೇಚ್ಛೆಯಿಂದ ಇರಬೇಕು ಅನ್ನೋ ಆಸೆ ಮನದಲ್ಲಿ ಅಂಕುರಿಸಿದಾಗ ನಾನು ಎಲ್ಲದಕ್ಕೂ ಸಿದ್ಧಳಾಗಲೇಬೇಕಲ್ಲ. ನೋಡು ಆಶಾ, ಮಾನವ ಜೀವನ ಶ್ರೇಷ್ಠವಾದದ್ದು. ಅದರ ಸದುಪಯೋಗ ಪಡೆದುಕೊಂಡಾಗಲೇ ಜೀವನ ಸಾರ್ಥಕ. ಅಂದಾಗ ನಮ್ಮ ಸ್ವಂತದ ಸುಖಕ್ಕಾಗಿ ಮಾಡಿಕೊಂಡ ಗಂಡನೆನ್ನುವ ಕಕ್ಕುಲತೆಯ ಕುಡಿಗೆ ಕೊಡಲಿಯ ಪೆಟ್ಟನ್ನಿಟ್ಟು ಗಟ್ಟಿ ಮಾಡಿಕೊಳ್ಳಬೇಕು ನಮ್ಮ ಪ್ರೇಮ ಸಾಮ್ರಾಜ್ಯವನ್ನು. ಅಂದ್ರೆ ನಾನೀಗ ಕೊಲೆಗೈಯಲು ಕಂಕಣ ಕಟ್ಟಿ ನಿಲ್ಲಲೇಬೇಕು. ಅಯ್ಯೋ ಇಲ್ಲ, ನನಗೆ ಭಯವಾಗುತ್ತೆ.
ಭಯಪಟ್ಟರೆ ನಮ್ಮ ಮುಂದಿನ ಬಾಳು ಬರುಡಾಗುತ್ತದೆ. ಸುಖ ಶಾಂತಿ ನೆಮ್ಮದಿ ನಮ್ಮಿಂದ ದೂರ ಬಹುದೂರ ಸಾಗಿ ಹೋಗುತ್ತವೆ. ಆಶಾ, ಧೈರ್ಯದ ಚಿಲುಮೆ ನಾನಿರುವಾಗ ನೀನೇಕೆ ಅಂದುವಿ? ಧೈರ್ಯದಿಂದ ಮುನ್ನುಗ್ಗು. ನೀವ್ ಹೇಳೋದೇನೋ ಸರಿ, ಆದ್ರೆ ಅಪಾಯ ಗೈಲಿಕ್ಕೆ ಉಪಾಯವೊಂದು ಬೇಕಲ್ಲ. ಉಪಾಯದ ನಿಧಿ ನಾನಿರುವಾಗ ನೀನೇಕೆ ಅಂದುವಿ? ನಿನ್ನ ಗಂಡ ಊರಿನಿಂದ ಬರುವುದರೊಳಗಾಗಿ ಒಂದು ಪ್ಲಾನ್ ಪೇಪರ್ ರೆಡಿ ಮಾಡಿ ಆ ಪೇಪರ್ ನಿನ್ನ ಕೈಯಲ್ಲಿ ಕೊಡುತ್ತೇನೆ. ಆಯ್ತೇ? ಸರಿ, ನೀವ್ ಹೇಳಿದಂತೆನೇ ಆಗ್ಲಿ. ಆದಷ್ಟು ಬೇಗ ನಿಮ್ಮ ಪ್ಲಾನಿನಂತೆಯೇ ಮುಂದುವರಿಯೋಣ. ವೇಳೆ ಆಯ್ತು, ಹೊರಡೋಣವೇ? ಆಶಾ, ಹೊರಡುವ ಮುನ್ನ ಮೈ ನೀರೆಳೆಸುವಂತೆ ಈ ಮತ್ಸ್ಯ ಕನ್ಯಕೆಯ ಕಂಠದಿಂದ ಹೊರಹೊಮ್ಮಲಿ ಒಂದು ಪ್ರಣಯ ಗೀತೆ. ಓ ಪ್ರೇಮಿಯೇ ಬಾ ಪ್ರೇಮಿಯೇ, ಓ ಪ್ರೇಮಿಯೇ ಐ ಲವ್ ಯು, ಐ ಲವ್ ಯು. ಹೃದಯ ಬಂದು ದೇಗುಲ ಪ್ರೀತಿಯೇ ದೇವರು, ಹೃದಯ ಬಂದು ದೇಗುಲ ಪ್ರೀತಿಯೇ ದೇವರು, ಕಾಯವ ಚಮಸ ಆರಾಧಿಸು. ಓ ಪ್ರೇಮಿಯೇ ಬಾ ಪ್ರೇಮಿಯೇ, ಓ ಪ್ರೇಮಿಯೇ I love you, I love you. ಹೃದಯ ಬಂದು ನಕ್ಷತ್ರವಿಲ್ಲದರು ಆಕಾಶವು ಬೆಳಗಬಲ್ಲದೆ ಚಂದ್ರನಿಲ್ಲದೆ ಯಾರ ನಗೆಯ ಕಂಡರು ನಗೆಯ ಹುಡುಗಾಟ ನನ್ನ ಕಣ್ಣನೇ ನಿನ್ನ ಬಿಂಬವೇ ನನ್ನ ಬೆರಳಲಿ ನಿನ್ನದೇ ಛಾಯೆ ಏನಿದು ಮಾಯೆ ಏನಿದು